ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ನಾವು ಮಂಗಳೂರಿನ ಗಣೇಶ ವಿಸರ್ಜನೆಗೆ ಬಂದಿದ್ದೇವೆ. ಫುಲ್ ಜನ ಇದ್ದಾರೆ, ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಉಂಟು. ನಾವೀಗ ಅದರ ಹತ್ತಿರ ಬಂದಿದ್ದೇವೆ. ನೋಡಿ, ಒಂದು ನಿಮಿಷ ತೋರಿಸ್ತೇನೆ. ನಾನೀಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೇನೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾರೆ. ಇದು ನನ್ನ ಫಸ್ಟ್ ಬ್ಲಾಗ್. ಎಂತಾದ್ರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ, ಆಯಿತಾ? ನೋಡುವ, ನಾವೀಗ ಮಂಗಳೂರಿನ ಕ್ಲಾಕ್ ಟವರ್ ಹತ್ತಿರ ಬಂದಿದ್ದೇವೆ. ತುಂಬ ರಶ್ ಉಂಟು, ತುಂಬ ರೋಡ್ ಸಹ ಕ್ಲೋಸ್ ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಬೈಕ್ ಮಾತ್ರ ಹೋಗ್ತಾ ಉಂಟು. ನೋಡುವ, ಇವೆಲ್ಲ ಫುಲ್ ಜಾಲಿ ಎಂಜಾಯ್ ಮಾಡ್ತಿದ್ದಾರೆ. ಈಗ ಹತ್ತಿರಕ್ಕೆ ಬಂದಿದ್ವಿ. ನೋಡುವ, ಸ್ಟಾರ್ಟ್ ಮಾಡುವ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ, ಇದು ನಮ್ಮ ಮಂಗಳೂರಿನ ಗಣೇಶನ ವಿಸರ್ಜನೆಗೆ ಎಷ್ಟು ಜನ ಸಾಗರ ಅಂತ. ಫುಲ್ ಜನ ಎಲ್ಲ ರೋಡಲ್ಲಿ ಕೂತ್ಕೊಳ್ತಿದ್ದಾನೆ ಗಣೇಶನ ನೋಡಲಿಕ್ಕೆ. ಇದು ನೋಡಿ, ಕ್ಲಾಕ್ ಟವರ್ ಮಂಗಳೂರು ಎಷ್ಟು ಚೆಂದ ಉಂಟಲ್ಲ. ಬಸ್ಸಿಗೆಲ್ಲ ಬಿಟ್ಟಿದ್ದಾರೆ, ಮೋಸ್ಟ್ಲಿ ಯಾವುದು ಬ್ಲಾಕ್ ಮಾಡಲಿಲ್ಲ ರೋಡು. ಆದರೆ ಪೊಲೀಸ್ ಮಾತ್ರ ತುಂಬ ಜನ ಇದ್ದಾರೆ. ಎಲ್ಲ ನೋಡಿ, ಇಲ್ಲಿ ಸಹ. ಮತ್ತು ಅಲ್ಲಿ ಹಿಂದ್ಗಡೆ ಬರಬೇಕಾದ್ರು ತುಂಬ ಒಂದು 10-20 ಪೊಲೀಸ್ ನಿಂತಿದ್ರು. ಪ್ರೊಟೆಕ್ಷನ್ ಬೇಕಾಗ್ತದೆ, ಯಾಕಂದರೆ ಸಿಟಿ ಅಲ್ಲ, ಗಲಾಟೆ ಏನಾದರೂ ಆದರೆ ಹಾಗೆ ಮೋಸ್ಟ್ಲಿ. ಇಲ್ಲಿ ನಾನು ಒಬ್ಬನೇ ಬಂದು ನನಗೆ ಮನೆಗೆ ಹೋಗ್ಲಿಕ್ಕೆ ಸಹ ದಾರಿ ಗೊತ್ತಿಲ್ಲ. ಇವರೇ ದಾರಿ ತೋರಿಸ್ಬೇಕು. ಇದು 2 ಗಂಟೆ ತನಕ ಆಗ್ತದಂತೆ. ಮೋಸ್ಟ್ಲಿ 1-2 ಗಂಟೆ ಆಗ್ಬೋದು. ತುಂಬ ದೂರ ಹೋಗಬೇಕು. ನನ್ನ ಫಸ್ಟ್ ಟೈಮ್ ಇದು ಮಂಗಳೂರಿನಲ್ಲಿ ಗಣೇಶ ವಿಸರ್ಜನೆಗೆ. ಫುಲ್ ಗ್ರ್ಯಾಂಡಲ್ಲಿ ಇರ್ತದೆ, ಫುಲ್ ಗ್ರ್ಯಾಂಡ್. ಟ್ಯಾಬ್ಲೆಟ್ಸ್ ಎಲ್ಲ ನೋಡ್ಬೋದು, ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ತುಂಬ ಟ್ಯಾಬ್ ಉಂಟು, ಆದರೆ ಒಂದು ಮಿಸ್ಸಿಂಗ್, DJ ಇಲ್ಲ ಇಲ್ಲಿ. ಹೀಗೆ ಗಾಡಿಯಲ್ಲಿ ತುಂಬ ಪ್ರೋಗ್ರಾಮ್ ನಡೀತಾ ಇರ್ತದೆ. ತುಂಬ ಪ್ರೋಗ್ರಾಮ್ ಆಗ್ತಿದೆ. ಅಲ್ಲ, ಅದೇ ಕತೆ ಅರ್ಥ ಆಯ್ತಾ ಈಗ? ದೇವಿಯ ಕತೆ ಹೇಳ್ತಾರೆ. ನಮ್ಮ ಕಂಟ್ರಿ ಒಳ್ಳೆಯದು. ಸೊ ಫೈನಲಿ ಗಣೇಶನ ದರ್ಶನ ಆಯಿತು. ನೋಡಿ, ಫುಲ್ ರಶ್ ಇತ್ತು. ಮುಂದೆ ಬಂದೆ.